ನಿಜ ಹೇಳ್ಬೇಕಂದ್ರೆ ನನಗೆ ವೇದಿಕೆಯಲ್ಲಿ ನಿಂತು ಮಾತಾಡ್ಲಿಕ್ಕೆ ಸ್ವಲ್ಪ ಬರುತ್ತೆ. ಮಂಗಳೂರು ಕನ್ನಡ ಅರ್ಥ ಆಗ್ತದಲ್ಲ ಎಲ್ಲರಿಗೂ ಸಹ? ಖಂಡಿತವಾಗಿ ಅರ್ಥ ಆಗುತ್ತೆ. ಅದಕ್ಕೆ ಸೂಪರ್ ಸೋ ಅಂತ ಸಿನಿಮಾಗಳು 100 ಕೋಟಿ ಕಲೆಕ್ಷನ್ ಮಾಡಿರೋದು. ಫಸ್ಟ್ ಆಫ್ ಆಲ್ ನಾನು ನಮ್ಮ ಪರಂಪರೆ ಇಲಾಖೆ ಹಾಗೂ ದಸರಾ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಭಾಗ್ಯ ಅಂತ ತಿಳ್ಕೊಳ್ತೀನಿ ನಾನು. ಇಂಥ ಒಂದು ಸುಂದರವಾದ ಕಾರ್ಯಕ್ರಮ ಬಹುಶಃ ನನಗೆ ಬುದ್ಧಿ ಬಂದಾಗಿನಿಂದ ಇಷ್ಟು ಬೆಳಗ್ಗೆ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೆ ಫಸ್ಟ್ ಲೈಫಲ್ಲಿ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಈ ವೆದರ್ ಡೈಲಿ ಸಿಗಲ್ಲ ನಮ್ಗೆ. ಬಹುಶಃ ವಾಕಿಂಗ್ ಹೋದಾಗ ಮಾತ್ರ ಸಿಗುತ್ತೆ. ಆದ್ರೆ ಆ ವೆದರ್ ಜೊತೆ ಇಷ್ಟೊಂದು ಸುಂದರವಾದ ಜೋಡಿಗಳು, ಇಷ್ಟೊಂದು ವೈಭವೀಕರಣ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಜಾಸ್ತಿ ಏನು ಮಾತಾಡಲ್ಲ. ಬಹುಶಃ ನಮ್ಮ ಇಡೀ ವಿಶ್ವದಲ್ಲೇ ನಮ್ಮ ಮೈಸೂರು ಅಂದ್ರೆ ಒಂದು ದೊಡ್ಡ ಮಟ್ಟದ ಹೆಸರಿದೆ. ಇವತ್ತು ನಮ್ಮ ಆಚಾರ ವಿಚಾರ, ಸಾಂಸ್ಕೃತಿಕ ವಿಚಾರಗಳು ಏನಿದೆ, ನಮ್ಮ ಈ ಪೀಳಿಗೆ ಏನಿದೆ, ಅವರಿಗೆ ಇಂಥ ಒಂದು ಕಾರ್ಯಕ್ರಮದಿಂದ ಮಾದರಿಯಾಗ್ಲಿ. ಬಹುಶಃ ನಮ್ಮ ಈ ಉಡುಗ ತೊಡುಗೆ ನಾವು ಯಾವತ್ತು ಬಳಸಲ್ಲ, ಇದನ್ನ ಹಾಕೋಲ್ಲ. ನಾರ್ಮಲ್ ಆಗಿ ಒಂದು ದೇವಸ್ಥಾನ ಹೋದಾಗ್ಲೋ ಅಥವಾ ಇನ್ನಿತರ ಬೇರೆ ಕಾರ್ಯಕ್ರಮಕ್ಕೆ ಹಾಕೋತೀವಿ. ಈ ಸಾಂಪ್ರದಾಯಿಕ ವಿಚಾರಗಳು ನಮ್ಮ ಯುವ ಪೀಳಿಗೆ ಗೊತ್ತಾಗ್ಲಿ ಅಂತ ಇನ್ನು ದೊಡ್ಡ ಮಟ್ಟದಾಗ್ಲಿ ಇದು. ಈಗ ಒಂದು ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಈಗಿನ ಯುವಕರೆಲ್ಲ. ಸ್ವಲ್ಪ ಈ ಒಂದು ಟ್ರೆಡಿಷನಲ್ ಬಟ್ಟೆ ಏನಿದೆ ಹಾಕೊಳ್ತಾರೆ. ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ಲಿ. ಇಂಥ ಕಾರ್ಯಕ್ರಮ ನಮ್ಮ ವಿಶ್ವವಿಖ್ಯಾತಿಯನ್ನು ಪಡೆಯಲಿ. ಆಲ್ರೆಡಿ ಪಡೆದಿದೆ, ಇನ್ನೂ ಕೂಡ ದೊಡ್ಡ ಮಟ್ಟದಾಗ್ಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು. ಅಂಡ್ ಸುಂದರವಾದ ಜೋಡಿಗಳಿದೆ ಮುಂದೆ. ನಿಮ್ಗೆಲ್ಲ ದೇವರು ಆಯುರ ಆರೋಗ್ಯ ಸುಖ ಸಂಪತ್ತು ಎಲ್ಲ ಕೊಟ್ಟು ಕರ್ಣಿಸಲಿ ಅಂತ ಪ್ರಾರ್ಥಿಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹೇಳ್ಬೇಕಂತ ಬೆಳಿಗ್ಗೆ ಸದ್ಯಕ್ಕೆ ಸೂಫ್ರಮ್ಸು ಕಾಂತಾರ ನೋಡಿದೀರ ನೀವು? ಸೂಫ್ರಮ್ಸು ಚಿಕ್ಕ ಡೈಲಾಗ್ ಹೇಳ್ತೀನಿ ಅಷ್ಟೇ. ನೀವು ನೋಡಿದೀರ, ನಾನು ಅಂಗಡಿಗೆ ಹೋಗಿ ಒಂದು ಇದು ಜ್ಯೂಸ್ ತಗೊಳ್ತಾ ಇರ್ತೀನಿ. ಸೊ ಫುಲ್ 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 ತುಂಬಿಸ, ಫುಲ್ ತುಂಬಿಸು, ಮೆಲ್ಲ 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 ಮೆಲ್ಲ, ಸ್ವಲ್ಪ ಸಹ ಚೆಲ್ಬಾರದು. 10 ರೂಪಾಯಿ ಕೊಡುದಿಲ್ವಾ ಅಂತ ತಿರುಗ್ತೀನಿ. ಹಾಗಲ್ಲಿ ಸುಲೋಚನ ಬಂದಿದ್ದಾಳೆ. ಶಾಕ್ ರಿಯಾಕ್ಷನ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮಗೆ ಬೋಟಿ ಅಂದ್ರೆ ಗೊತ್ತಾಗುತ್ತಲ್ವಾ? ಎಲ್ರು ಇವತ್ತು ಈ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಬೋಟಿ ಸಿಕ್ಸಿ ಕೈಗೆ ಚೆನ್ನಾಗಿ ತಿನ್ನಿ. ಚೆನ್ನಾಗಿ ಅಂದ್ರೆ ನಾರ್ಮಲ್ ಹಿಂಗ್ ತಿನ್ಬೇಡಿ, ಕೈಗೆ ಸಿಕ್ಸ್ತೀನಿ. ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.